ನಮಸ್ತೆ, ನಾನು ಡಾಕ್ಟರ್ ಮಹೇಶ್ ಸಾಲಿಮಠ ಅಂತೇಳಿ ಅಗ್ವೈಸ್ ಕಂಪ್ನಿಯಿಂದ. ಇಲ್ಲಿ ನಾವು ಇದು ನೀರಿನ ಸಂವೇದಕದ ಮೂಲಕ ಆಟೋಮೇಷನ್ ಇರಿಗೇಷನ್ ಮಾಡೋದ್ರ ಬಗ್ಗೆ ಇಲ್ಲಿ ಒಂದು ಯೂನಿಟ್ ಹಾಕಿದ್ದೀವಿ. ಇದೇನಾಗುತ್ತಂದರೆ ನಾವು ಸೆನ್ಸರ್ ಹಾಕಿ ನೆಲದಲ್ಲಿ, ಅಂದರೆ ಸಾಯಿಲ್ ಮಾಯ್ಶ್ಚರ್ ಸೆನ್ಸರ್ ಅಂತ ಹೇಳ್ತೀವಿ ನಾವು. ಈ ಸಂವೇದಕದಿಂದ ಏನಾಗುತ್ತೆ ತಿಳಿಯುತ್ತಂದರೆ ನಾವು ಮಣ್ಣಿನಲ್ಲಿ ನೀರಿನ ಅಂಶ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದ್ರ ಮೂಲಕ ನೀವು ನಿಮ್ಮ ಮೋಟ್ರನ್ನು ಆನ್ ಆಫ್ ಮಾಡ್ಕೋಬೋದು. ಇಲ್ಲಿ ನೀವು ಕಾಣಿಸ್ತಾ ಇದೆ, ಇಲ್ಲಿ ನೀವು ಯೂಶ್ವಲಿ ಸ್ಟಾರ್ಟರ್ ಹಾಕಿರ್ತೀರ. ಈ ಸ್ಟಾರ್ಟರ್ ನೀವೆಲ್ಲ ಏನು ಮಾಡ್ತೀರಿ, ನೀವು ಹೋಗಿ ಆನು ಆಫ್ ಮಾಡ್ತಾ ಇರ್ತೀರ. ಅದ್ರ ಬದಲಾಗಿ ನೀವೇನು ಮಾಡ್ಬೋದು ಅಂತ ಇಲ್ಲಿ ಗೇಟ್ವೇ ಮತ್ತು ಕಂಟ್ರೋಲರ್ ಅಂತ ಹಾಕಿದ್ದೀವಿ. ಈ ಕಂಟ್ರೋಲರು ಮತ್ತು ಗೇಟ್ವೇ ಅಂತೇಳಿ ಇವೆರಡು ಏನಾಗಿರುತ್ತೆ, ಈ ಸ್ಟಾರ್ಟರ್ಗೆ ಕನೆಕ್ಟ್ ಆಗಿರುತ್ತೆ. ಇದೇನು ಮಾಡುತ್ತೆ, ನೀವು ಇಲ್ಲಿ ಇಲ್ಲಿ ಯೂನಿಟ್ ಬಂದು ಸೆನ್ಸರ್ ಯೂನಿಟ್ ಇದೆ ನೋಡಿ. ಈ ಸೆನ್ಸರ್ ಯೂನಿಟಲ್ಲಿ ಈ ಸೆನ್ಸರ್ ಇದೆ. ಅಲ್ಲಿ ಈ ಸೆನ್ಸರ್ನ ಈ ಮಣ್ಣಿನಲ್ಲಿ ಹಾಕಿರ್ಬೇಕು. ಈಗ ಗಿಡಗಳಿಗೆ ತಕ್ಕನ ಹಾಗೆ, ಅಂದರೆ ಎಷ್ಟು ಬೇರಿನ ಆಳ ಎಷ್ಟಿದೆ ಆ ತಕ್ಕನ ಹಾಗೆ ಈ ಸೆನ್ಸರ್ನೆಲ್ಲ ಹಾಕಿ ಇದೇನು ಮಾಡುತ್ತೆ ಅಂದರೆ ನಿಮಗೆ ಸೆನ್ಸರ್ದು ನೀರಿನ ಅಂಶವನ್ನು ತಿಳಿಸ್ಕೊಡಿಸುತ್ತೆ, ನೆಲದಲ್ಲಿ ಎಷ್ಟಿದೆ ನೀರು ಅಂಥೇಳಿ. ನೀವು ಟೊಮೊಟೊ ಹಾಕೋದಾದರೆ ಅದು ಎಷ್ಟು ಬೇಕಾಗುತ್ತೆ, ನೀವು ಕ್ಯಾಬೇಜ್ ಹಾಕಿದರೆ ಎಷ್ಟು ಬೇಕಾಗುತ್ತೆ, ಸೇವಂತಿಗೆ ಹಾಕಿದರೆ ಎಷ್ಟು ಬೇಕಾಗುತ್ತೆ ಅಂತ ಅದೆಲ್ಲ ನಮಗೆ ಈ ಆಲ್ರೆಡಿ ತಿಳಿದು ಹೋಗಿದೆ. ಅದರ ಪ್ರಕಾರ ನಾವು ಅದನ್ನು ಆಳದಲ್ಲಿ ಹಾಕಿ ಅಷ್ಟು ನೀರಿನ ಅಂಶ ಕಡಿಮೆ ಆದ ತಕ್ಷಣ ನಮಗೆ ಸಿಗ್ನಲ್ ಬೇಕು ಅಂತ ಅದಕ್ಕೆ ಸೆಟ್ ಮಾಡಿಬಿಟ್ರೆ ಆ ಸಿಗ್ನಲ್ಲು ಇಲ್ಲಿ ಪಂಪ್ ಕಂಟ್ರೋಲರಿಗೆ ಬರುತ್ತೆ. ಪಂಪ್ ಕಂಟ್ರೋಲರ್ ಏನು ಮಾಡುತ್ತೆ, ನೀರು ಅಲ್ಲಿ ಕಡಿಮೆ ಆಗಿದೆ, ನಾವು ಆನ್ ಮಾಡಬೇಕು ಅಂತಂದರೆ ಆಟೋಮೆಟಿಕ್ಕಾಗಿ ಆನ್ ಮಾಡುತ್ತೆ. ಹಾಗೆ ಆನ್ ಮಾಡಲ್ಲ, ಅದು ನೋಡುತ್ತೆ ಪವರ್ ಇದೆಯಾ, ಕರೆಂಟ್ ಇದೆಯಾ, 3 ಫೇಸ್ ಇದೆಯಾ, ಸಿಂಗಲ್ ಫೇಸ್ ಇದೆಯಾ, ಅಥವಾ ನೀರಿದೆಯಾ ಇಲ್ಲ ಅಂತೆಲ್ಲ ತಿಳ್ಕೊಂಡು ಆಮೇಲೆ ಅದು ನಮಗೆ ಸಿಗ್ನಲ್ ಕಳಿಸುತ್ತೆ, ನೀರು ಆನ್ ಮಾಡಬೇಕು, ಆನ್ ಮಾಡಲ ನಾನು ಅಂತ. ನೀವು ನಿಮ್ಮ ಮೊಬೈಲಲ್ಲಿ ಆ್ಯಪಲ್ಲಿ ಅದನ್ನು ಆಟೋ ಅಂತ ಹಾಕಿದರೆ ಅದೆಲ್ಲ ನೋಡಿಕೊಂಡು ತಾನೇ ಆನ್ ಆಗುತ್ತೆ. ಎಷ್ಟು ಆನ್ ಆಗುತ್ತೆ, ಅದು ಫುಲ್ ಆಗೋವರೆಗೂ ಮಾತ್ರ ಆನ್ ಆಗುತ್ತೆ, ಅಂದರೆ ಹೆಚ್ಚಿಗೆ ನೀರು ಹೋಗಲ್ಲ. ಈಗ ನೀವೇನಾಗುತ್ತೆ ಅಂದರೆ ಒಂದು ಪಾತ್ರೆಯನ್ನು ತೊಗೊಂಡ್ರೆ ಎಷ್ಟು ನೀರನ್ನು ಹಿಡಿಸುತ್ತೆ, ಅದೇ ಥರ ಒಂದು ಸಾಯಿಲ್ ತೊಗೊಂಡ್ರೆ, ಅಂದರೆ ಒಂದು ಮಣ್ಣಿನ ಗುಣಧರ್ಮ ಏನಂದರೆ ಬೇರೆ ಬೇರೆ ಮಣ್ಣಿನ ಗುಣಧರ್ಮಗಳನ್ನು ಬೇರೆ ಬೇರೆ ಆಗ್ತದೆ. ಈಗ ಕ್ಲೇ ಅಂತೀವಿ, ಜೇಡಿ ಮಣ್ಣು, ಮರಳು ಮಿಶ್ರಿತ ಮಣ್ಣು, ಆ ಮಣ್ಣುಗಳಿಗೆ ಅದರದೇ ಆದಂಥ ಒಂದು ನೀರನ್ನು ಹಿಡಿದುಕೊಳ್ಳುವ ಶಕ್ತಿ ಇರುತ್ತೆ. ಆ ಪ್ರಕಾರವಾಗಿ ಏನಾಗುತ್ತಂದರೆ ಇವಾಗ ನೀವು 5 ಲೀಟ್ರ್ ಹಿಡ್ಕೊಳ್ಳುತ್ತೆ ಅಂತಂದರೆ ನೀವು 5 ಲೀಟ್ರ್ ಫಿಕ್ಸ್ ಮಾಡಿದರೆ 5 ಲೀಟ್ರ್ ಮಾತ್ರ ಹೋಗುತ್ತೆ, ಅದಕ್ಕಿಂತ ಹೆಚ್ಚಿಗೆ ನೀರು ಹೋಗೋದಿಲ್ಲ. ಇದರಿಂದ ಏನು ಉಪಯೋಗಗಳೇನಂತಂದರೆ, ಒಂದು 50% ಹೆಚ್ಚಾಗಿ ನೀರನ್ನು ಉಳಿಸ್ಬೋದು. ಅಲ್ಲದೆ ನೀವು ಈ ರಸಗೊಬ್ಬರಗಳನ್ನು ಏನು ಬಳಸ್ತೀರಲ್ಲ ಅದರಲ್ಲಿ 30% ನೀವು ಕಡಿಮೆ ಮಾಡ್ಬೋದು. ಯೂಶ್ವಲಿ ಏನು ಆಗುತ್ತೆ ಅಂದರೆ ಈ ಸೆನ್ಸರ್ ಇಲ್ಲದೆ ನೀರು ಬಿಡ್ತಾ ಇರ್ತೀರಿ, ಪ್ರತಿದಿನ ನೀವು ಅರ್ಧ ಗಂಟೆ ಅಥವಾ 1 ಗಂಟೆ ಆನ್ ಮಾಡ್ತಾನೆ ಇರ್ತೀರಿ. ಒಂದು ದಿನ ಅರ್ಧ ಗಂಟೆ ಬೇಕಾಗಿರುತ್ತೆ, ಇನ್ನೊಂದು ದಿನ 1 ಗಂಟೆ ಬೇಕಾಗಿರುತ್ತೆ. ಬಟ್ ಒಂದೊಂದು ದಿನ ಏನಾಗುತ್ತೆ, ಅರ್ಧ ಗಂಟೆ ಹೆಚ್ಚಾಗಿ ಕೊಡ್ತೀರಿ, ಒಂದೊಂದು ದಿನ ಅರ್ಧ ಗಂಟೆ ಕಡಿಮೆ ಕೊಡ್ತೀರಿ ನೀವು. ಬಟ್ ಈ ಸೆನ್ಸರ್ ಮೂಲಕ ಕೊಡೋದ್ರಿಂದ ಏನಾಗುತ್ತೆ, ಎಷ್ಟು ನೀರು ಬೇಕು ಅಷ್ಟು ನೀರು ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಏನು ಮಾಡ್ತೀವಿ, ರಸಗೊಬ್ಬರಗಳನ್ನು ಈಗ ನೀವು 1 ಮೂಟೆ ಹಾಕ್ತಾ ಇರ್ತೀರಿ ಮೊದಲಿಗೆ, ಬಟ್ ಈಗ ನೀರನ್ನ ಕರೆಕ್ಟಾಗಿ ಕೊಡ್ತಾ ಇರೋದ್ರಿಂದ 75 ಭಾಗ ಅಷ್ಟೇ ಕೊಟ್ಟರೆ ಸಾಕು, ಇನ್ನೂ 25 ಭಾಗ ನೀವು ಉಳಿಸ್ಕೋಬೋದು. ಇದಲ್ಲದೆ ಏನಾಗುತ್ತೆ ಅಂದರೆ ನಿಮಗೆ ಬೇರುಗಳಿಗೆ ಬರ್ತಕ್ಕಂಥ ರೋಗಗಳೇನಿರ್ತಾವಲ್ಲ, ತೆಳಮಟ್ಟದಲ್ಲಿ ಬರ್ತಕ್ಕಂಥ ರೋಗಗಳು, ಅಂದರೆ ಅತಿ ಹೆಚ್ಚಾಗಿ ತೇವಾಂಶ ಜಾಸ್ತಿ ಆದಾಗೆ ನಿಮಗೆ ಪೌಲ್ಟ್ರಿ ಮಿಲ್ಡ್ಯೂ ಇರ್ಬೋದು, ಡೌನಿ ಮಿಲ್ಡ್ಯೂ ಇರ್ಬೋದು, ರೂಟ್ ರಾಟ್ ಇರ್ಬೋದು, ಅಥವಾ ಸ್ಟೆಮ್ ರಾಟ್ ಇರ್ಬೋದು, ಬೇರೆ ಬೇರೆ ವೆಜಿಟೇಬಲ್ಸಲ್ಲಿ ಏನು ಬರುತ್ತಲ್ಲ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಥ್ರಿಪ್ಸು, ಮೈಟ್ಸು ಅದನ್ನು ಕೂಡ ಕಡಿಮೆ ಆಗುತ್ತೆ. ಈ ನೀರನ್ನು ಯಾವ ಥರ ನೀವು ಮ್ಯಾನೇಜ್ ಮಾಡ್ತಿರಲ್ಲ ಅದರಿಂದ ಈ ಡಿಸೀಸಸ್ಗಳನ್ನ ಕಡಿಮೆ ಮಾಡ್ಬೋದು. ಈ ನಮ್ಮ ಒಂದು ಯೂನಿಟಲ್ಲಿ ಏನಿದೆ ಅಂತಂದರೆ ನಿಮಗೆ ಸೊಲನಾಯ್ಡ್ ವಾಲ್ವ್ ಅಂತಲೂ ಬರುತ್ತೆ. ಇವಾಗ ಸಪೋಸ್ ನಿಮ್ಮ ಒಂದು ಹೊಲದಲ್ಲಿ 2 ಪ್ಲಾಟ್ ಅಥವಾ 4 ಪ್ಲಾಟ್ ಇದ್ದಾವೆ, ನಿಮ್ಮ ಹತ್ರ ಒಂದು ಟೈಮ್ ಮೋಟ್ರನ್ನ ಆನ್ ಮಾಡಿದರೆ 1 ಎಕರೆಗೆ ಮಾತ್ರ ನೀವು ನೀರನ್ನು ಹರಿಸ್ಬೋದು ಅಂತಂದರೆ ನೀವು ಈ ಥರ 4 ಪ್ಲಾಟ್ಗೂ ಒಂದು 4 ವಾಲ್ವ್ಗಳನ್ನು ಹಾಕ್ಕೋಬೇಕಾಗತ್ತೆ. ಸೊ ಇವು ಸೊಲನಾಯ್ಡ್ ವಾಲ್ವ್ ಅಂತ ಹೇಳ್ತಾರೆ. ಸೊ ಇವತ್ತು ಒಂದು ಪ್ಲಾಟಿಗೆ ನೀರನ್ನು ಹರಿಸಿ ಅಥವಾ 1 ಅವರ್ ಇದನ್ನು ನೀರು ಹರಿಸಿ ಇನ್ನೊಂದು ಪ್ಲಾಟಿಗೆ ಇನ್ನೊಂದು 1 ಅವರು ನೀರು ಹರಿಸ್ಬೋದು, 1 ಗಂಟೆವರೆಗೂ. ಸೊ ಈ ಥರ ಮಾಡೋದ್ರಿಂದ ನೀವು ನೀರಿನ ಒಂದು ಬಳಕೆಯನ್ನು ಕೂಡ ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ಹರಿಸ್ಬೋದು ಆಗುತ್ತೆ. ಸೊ ಅದಲ್ಲದೆ ನಿಮಗೆ ಒಂದು ಹವಾಮಾನ ಕೇಂದ್ರ ಅಂತ ಇದೆ, ಇಲ್ಲಿ ನಾವು ವೆದರ್ ಸ್ಟೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಗಾಳಿಯಲ್ಲಿ ತೇವಾಂಶ, ತಾಪಮಾನ, ಗಾಳಿಯ ವೇಗ, ಪ್ರೆಷರು, ಆಮೇಲೆ ಮಳೆ ಎಷ್ಟು ಬಂತು ಅದರೆಲ್ಲ ತಿಳಿಸುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನೀವು ನಿಮ್ಮ ಮೈಕ್ರೋ ಕ್ಲೈಮೇಟ್ ಅಂತ ಏನು ಹೇಳ್ತೀವಿ, ನಿಮ್ಮ ಪ್ರದೇಶದ ಹವಾಮಾನ ಎಷ್ಟಿದೆ, ಬದಲಾವಣೆ ಆಗಬಹುದು ಅನ್ನೋದನ್ನು ಕೂಡ ಇದರಿಂದ ತಿಳಿಬೋದು.
ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನವೀನ್ ಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ ಬಂದು 9535126560. ಮತ್ತೊಮ್ಮೆ ಹೇಳ್ತೀನಿ 9535126560. ಧನ್ಯವಾದಗಳು. ತ್ರಿಪ್ಸ್ ಏನಿರ್ಬೋದು ಅಪ್ ಟು 21 ಇಂಚಸ್ ಅಥವಾ ಅಪ್ ಟು 45 ಇಂಚಸ್ವರೆಗೂ ಬರುತ್ತೆ ಇಲ್ಲಿವರೆಗೂ. ಸೊ ಅದಾದಮೇಲೆ ನಿಮಗೆ ದೊಡ್ಡ ದೊಡ್ಡ ಇನ್ಸೆಕ್ಟ್ ಬರುತ್ತೆ. ನೀವು ಈವನ್ ನೀವೇನು ನಿಮಗೆ ಏನು ಬಟರ್ಫ್ಲೈ ಮೇಲೆವರೆಗೂ ಬರಬಹುದು, ಬಟ್ ಅಷ್ಟುದ್ದ ಹೋಗಲ್ಲ ಸರ್, ಮೇಲಕ್ಕೆ ಹೋಗಲ್ಲ ನಿಮ್ಗೆ, ಆದಷ್ಟು ಮೇಲಕ್ಕೆ ಹೋಗಲ್ಲ. ನೀವು ಅದಕ್ಕೆ ನಾವು ಕಾನ್ಸೆಪ್ಟ್ ಏನು ನೀವು ಬಂಡ್ ಕಾನ್ಸೆಪ್ಟ್ ಹೇಗೆ ಬಂತು ಅಂತಂದರೆ ಟು ರೆಡ್ಯೂಸ್ ದ ಡಿಸೀಸಸ್ ಆ್ಯಂಡ್ ಇನ್ಸೆಕ್ಟ್ಸ್. ಇವು ನಾವು ಬೆಂಡ್ ಮಾಡ್ತೀವಲ್ಲ ಸರ್, ಬಂಡು ಇಷ್ಟು ಹೈಟ್ ಇರಬೇಕು ಇಷ್ಟಿದೆ ಅಂತಂದರೆ, ಏಕೆಂತಂದರೆ ಚೆನ್ನಾಗಿ ಗಾಳಿ ಆಡುತ್ತೆ. ಆಮೇಲೆ ಅವಾಗ ಇನ್ಸೆಕ್ಟ್ಸ್ ಇಲ್ಲಿವರೆಗೂ ಬರ್ಬೋದು ಸರ್ ಅಷ್ಟೇ ನೀವು. ಆಮೇಲೆ ನಮ್ಮ ಮನೆಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇತ್ತು, ದೇವ್ರ ಕೋಣೆಯಲ್ಲಿ ನಮ್ಗೆ ಜಗಲಿ ಅಂತ ಮಾಡ್ತಾಯಿದ್ರು. ಅವಾಗೆಲ್ಲ ಇಷ್ಟು ಹೈಟಲ್ಲಿ ಇಡ್ತಾಯಿದ್ರು. ಏನಕ್ಕೆ ಕಾನ್ಸೆಪ್ಟ್ ಅಂದರೆ ಈ ಮೈಕ್ರೋ ಕ್ಲೈಮೆಟಿಕ್ ಏನು ರೀಸನಲ್ಲಿ ಏನು ಡಿಸೀಸಸ್ ಪೆಥೋಜನ್ಸ್ ಏನಿತ್ತು, ಫಂಗಲ್ ಅಟ್ಯಾಕ್ ಏನು ಬರ್ತಾ ಇತ್ತಲ್ಲ, ಅದು ಇದರಿಂದ ಕೆಳಗಡೆ ಇರುತ್ತೆ ಸರ್. ನೀವು ಮೇಲೆ ಜಗಲಿ ಮೇಲೆ ಇಡ್ತಕ್ಕಂಥ ಏನು ನೀವು ಅಡುಗೆ ಮಾಡಿ ಇಡ್ತಕ್ಕಂಥ ಯಾವುದೂ ಕೆಟ್ಟ ಹೋಗೋದಿಲ್ಲ. ಏನಕ್ಕೆ ಅಂದರೆ ಅದು ಮೇಲೆ ಇರುತ್ತೆ. ಅದೇ ಕಾನ್ಸೆಪ್ಟು ಇಲ್ಲಿ ಬಂದಿರೋದು. ನೀವು ವಯಸ್ಸು ಕಟ್ಟಿಯವರಾ? ಹೌದು ಸರ್, ಕಾರ್ಡ್ ಇದೆ ಸರ್.